ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೀಡಿಂಗ್ ಏನಪ್ಪಾ ಅಂದ್ರೆ ವಾರದ ರೀಡಿಂಗ್. ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತೆ ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೋ ಅವ್ರು ಮಾತ್ರ ತಗೋಬೇಕು. ಉಳಿದವರು ಸ್ಕಿಪ್ ಮಾಡಿ. ಮತ್ತೆ ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಇದು ಇವತ್ತಿನ ದಿನದಿಂದ ನೆಕ್ಸ್ಟ್ ಬರುವ ಮಂಡೇವರೆಗೂ ಇದು ರೆಸನೇಟ್ ಆಗುತ್ತೆ. ಓಕೆ, ಇವತ್ತಿನ ರೀಡಿಂಗ್ ನೋಡೋಣ. ವಾರದ ರೀಡಿಂಗ್ ನಮಗೆ ಯಾವೆಲ್ಲ ಹೊಸ ಹೊಸ ವಿಷಯಗಳು ನಮ್ಮ ಜೀವನದಲ್ಲಿ ಬರ್ತಾ ಇದ್ದಾವೆ ಮತ್ತೆ ನಮಗೆ ಯಾವೆಲ್ಲ ಸಂದೇಶಗಳು ಯೂನಿವರ್ಸ್ ಕೊಡ್ತಾ ಇದ್ದಾರೆ, ನಮ್ಮ ರಿಲೇಶನ್ಶಿಪ್ ಹೇಗಿದೆ, ಮತ್ತೆ ನಮಗೆ ಬರುವಂತಹ ಆಪರ್ಚುನಿಟಿಗಳು ಇದಾವ ಅಥವಾ ನಮ್ಮ ಎಲ್ಲ ಕೆಲಸಗಳು ಆಗ್ತಾ ಇದಾವ, ಏನೆಲ್ಲ ವಿಷಯಗಳು ನಮ್ಮ ಜೀವನದಲ್ಲಿ ನಡೀತಾವೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ನೋಡೋಣ. ಕಾರ್ಡ್ ಶಫಲ್ ಮಾಡಾಯ್ತು. ಮತ್ತೆ ಇದ್ರ ಜೊತೆ ಏಂಜಲ್ಸ್ ಸಹಿತ ಏನ್ ಗೈಡೆನ್ಸ್ ಮಾಡ್ತಾರೆ ಅನ್ನೋದನ್ನ ಏಂಜಲ್ಸ್ ಗೈಡೆನ್ಸ್ ಸಹಿತ ತಗೊಳ್ಳೋಣ. ಓಕೆ, ಏಂಜಲ್ಸ್ ಸಹಿತ ನಿಮ್ಗೆ ಏನ್ ಗೈಡ್ ಮಾಡಕ್ಕೆ ಏನ್ ಸಂದೇಶ ಕೊಡ್ತಾರೆ ಅನ್ನೋದನ್ನ ಸಹಿತ ನೋಡೋಣ. ಥ್ಯಾಂಕ್ ಯು ಸ್ಪಿರಿಟ್, ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಸೋ ಮಚ್. ನೀವು ಏನ್ ಗೈಡೆನ್ಸ್ ಮಾಡ್ತೀರಾ ಈ ವಾರದಲ್ಲಿ, ನಮಗೆ ಏನೆಲ್ಲ ಸಪೋರ್ಟ್ ಇದೆ, ಯಾವೆಲ್ಲ ಸಂದೇಶಗಳು ನಮ್ಮ ಜೀವನದಲ್ಲಿ ಆಪರ್ಚುನಿಟಿಗಳು ಬರ್ತಾ ಇದಾವೆ ಅನ್ನೋದಕ್ಕೆ 2 ಕಾರ್ಡ್ ತೆಗಿತೀನಿ. ಓಕೆ, 3 of Wands, Knight of Swords, Page of Swords, Ace of Wands, The Star ಮತ್ತೆ Angels card. Listen to your intuition. Ask for help from others. ಓಕೆ, ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪಾ ಅಂದ್ರೆ, ನೀವು ತುಂಬಾ ಆಲೋಚನೆಯಲ್ಲಿದ್ದೀರಾ. ನೀವು ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ಆಮೇಲೆ ನೀವು ಯಾವುದೋ ಒಂದು ಕೆಲಸ ಆಗ್ಬೇಕಾಗಿತ್ತು ನಿಮ್ ಜೀವನದಲ್ಲಿ, ಆ ಕೆಲಸ ಆಗುತ್ತೋ ಇಲ್ಲೋ ಅನ್ನೋದ್ರ ಬಗ್ಗೆ ತುಂಬಾನೇ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದೀರಾ. ಆಮೇಲೆ ನೀವು ಯಾರಿಗೋಸ್ಕರನೂ ಕಾಯ್ತಾ ಇದ್ದೀರಾ. ನಿಮ್ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ಏನೋ ಒಂದು ಕೆಲಸದ ವಿಚಾರವಾಗಿರ್ಬೋದು, ಅಥವಾ ನಿಮ್ಮನ್ ಬಿಟ್ಟು ಯಾರೋ ಹೋಗಿರ್ಬೋದು, ಅವರಿಗೋಸ್ಕರ ವೇಟ್ ಮಾಡ್ತಾ ಇರೋದು, ಈ ತರ ಸಿಚುವೇಶನ್ ಬೇಕು ಅಂತ ಹೇಳಿ ಕಾಯ್ತಾ ಇದ್ದೀರಾ. ಅಥವಾ ನಿಮ್ಮನ್ನ ಯಾರೋ ಬಿಟ್ಟು ಹೋಗಿರ್ಬೋದು, ಅವರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ. ನನ್ನ ಜೀವನದಲ್ಲಿ ಎಲ್ಲ ಕಳ್ಕೊಂಡೇನೆ, ಏನ್ ಮಾಡ್ಬೇಕು ಅನ್ನೋದನ್ನ ಸಹಿತ ಯೋಚನೆ ಮಾಡ್ತಿದ್ದೀರಾ. ಅಂದ್ರೆ ಇದು ನಿಮ್ಮ ಎಲ್ಲಾ ಕೆಲಸದಲ್ಲಿ ಯಶಸ್ವಿ ಕಾರ್ಡ್ ಇದು. ಬಟ್ ನೀವು ಏನ್ ಮಾಡ್ತಾ ಇದ್ದೀರಾ, ನೀವು ಅದನ್ನ ಬೆನ್ ತೋರಿಸಿ ನಿಂತಿದ್ದೀರಾ. ನಿಮಗೆ ಇರುವಂತಹ ಆಪರ್ಚುನಿಟಿಗಳು, ನಿಮ್ಮ ಕೆಲಸ ಆಗುವಂತಹ ಎಲ್ಲಾ ಕೆಲಸಗಳು ಸಹಿತ ನೀವು ನೋಡದೆ ಒಂಥರ ಯೋಚನೆ ಮಾಡಿ ಮಂಕಾಗಿ ನಿಂತಿದ್ದೀರಾ. ಆಗುತ್ತೋ ಇಲ್ಲೋ, ಅವ್ರು ನಮ್ ಬಂದ್ ಸೇರ್ತಾರೋ ಇಲ್ಲೋ, ಅಥವಾ ನಮ್ಮ ರಿಲೇಶನ್ಶಿಪ್ ಅಲ್ಲಿ ಯಾರಾದ್ರೂ ನಮ್ಮನ್ನ ಬಿಟ್ಟು ಹೋಗಿರ್ಬೋದು, ನಮಗೋಸ್ಕರ ನೀವು ಅವರಿಗೋಸ್ಕರ ವೇಟ್ ಮಾಡ್ತಾ ಇರೋ. ಅವ್ರು ಬರ್ತಾರಾ ಬರಲ್ವಾ, ಅವ್ರು ಬರಲ್ವಾ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀರಾ. ಆಮೇಲೆ ನನಗೆ ಈ ಕೆಲಸ ಆಗುತ್ತೋ ಇಲ್ಲೋ, ಏನೋ ಒಂದ್ ಕೆಲ್ಸಕ್ಕೆ ನೀವು ಈಗ ಅಂದ್ರೆ ನಿಮಗೆ ಏನೋ ಒಂದ್ ಕೆಲಸ ಬೇಕಾಗಿರುತ್ತೆ. ಆ ಕೆಲಸ ನಾನು ಇವತ್ತು ಆ ಕೆಲಸಕ್ಕೆ ಇಂಪ್ರೂವ್ ಮಾಡ್ಕೊಂಡ್ ಬಂದಿನಿ, ಆ ಕೆಲಸ ಆಗುತ್ತೋ ಇಲ್ವೋ, ಅಥವಾ ನಾವು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಅದರಿಂದ ನನಗೆ ಹಣ ಬರುತ್ತೋ ಬರಲ್ವೋ, ಅಥವಾ ಬೇರೆ ಇನ್ನೇನೋ ಥಿಂಕಿಂಗ್. ನಾವು ಈಗ ಒಬ್ರು ನಿಂತಾಗ ಹಲವಾರು ಥಿಂಕಿಂಗ್ ಬರ್ತಾವ, ಹಲವಾರು ಯೋಚನೆಗಳು ಬರ್ತಾವ, ಹಲವಾರು ವಿಷಯಗಳನ್ನ ನಾವು ಮೆಲ್ಕ್ ಹಾಕ್ತಾ ಇರ್ತೀವಿ. ಆ ತರ ಯೋಚನೆ ಮಾಡ್ತಾ ಇದ್ದೀರಾ ನೀವು. ಅಂದ್ರೆ ಈ ಕೆಲಸ ಆಗುತ್ತೋ ಇಲ್ಲ, ಅರ್ಜೆಂಟ್ ಆಗಿ. ನೈಟ್ ಆಫ್ ಸಾರ್ಟ್ಸ್ ಅಂದ್ರೆ ನೀವು ಅರ್ಜೆಂಟ್ ಮಾಡ್ತಾ ಇದ್ದೀರಾ, ಗಡಿ ಮಾಡ್ಕೊಂತ ಇದ್ದೀರಾ.
ಅಂದ್ರೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಜಗಳ ಆಗಿರ್ಬೋದು ಅಥವಾ ಕಿರಿಕಿರಿ ಆಗಿರ್ಬೋದು, ಅಥವಾ ನೀವು ಮಾಡುವಂತ ಕೆಲಸ ಜಾಗದಲ್ಲಿ ಸಿಟ್ ಮಾಡ್ಕೊಂಡಿರ್ಬೋದು, ಅಥವಾ ನೀವು ಈ ಕೆಲಸ ಆಗುತ್ತೋ ಇಲ್ಲೋ, ಏನಾಗಿದೆ, ಆಮೇಲೆ ಯಾವ ತರ ನಮ್ ಜೀವನ ನಡೀತಾ ಇದೆ, ಆಮೇಲೆ ಬೇರೆಯವ್ರ ಮೇಲೆ ನಿಮ್ಮ ಸ್ಟ್ರೆಸ್ ಅನ್ನು ಬೇರೆಯವ್ರ ಮೇಲೆ ಹಾಕೋದು, ನಿಮ್ಮನ್ನ ನೀವು ಗಡಿಬಿಡಿಯಾಗಿ ಮಾಡ್ಕೊಳ್ಳೋದು. ಅಂದ್ರೆ ನೀವು ಟೆನ್ಷನ್ ತಗೋತಾ ಇದೀರ. ನಿಮ್ಮ ಕೆಲಸದಲ್ಲಿ ಏನೇ ಒಂದು ವಿಚಾರ ಆಗಿರ್ಬೋದು, ನೀವು ಯೋಚನೆ ಮಾಡುವಂತ ರೀತಿ ಏನಾಗಿದೆ ಅಂದ್ರೆ ನಿಮ್ಮ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಂತ ಇಲ್ಲ. ಅಂದ್ರೆ ನೀವು ಏನ್ ಅನ್ಕೊಂತೀರ, ಇದು ಆಗುತ್ತೋ ಇಲ್ಲೋ, ಏನಾಗುತ್ತೋ ಏನ್ ಬಿಡುತ್ತೋ, ಈ ತರ ಯೋಚನೆಗಳಿಂದ ನೀವೇನ್ ಮಾಡ್ತಾ ಇದ್ರೆ ನಿಮ್ ಮನಸ್ಸನ್ನ ನೀವು ಕಂಟ್ರೋಲ್ ಇಟ್ಕೊಂಡಿಲ್ಲ. ಹಾಗಾಗಿ ನಿಮ್ಮ ಕೆಲಸಗಳೆಲ್ಲ ಅರ್ಜೆಂಟ್ ಆಗ್ಬೇಕು, ಈ ಕೆಲಸ ಆಗ್ಬೇಕು, ಇದು ಬೇಗ ಆಗ್ಬೇಕು. ಆಮೇಲೆ ನಿಮ್ಮ ಟೆನ್ಷನ್ ಇಂದ ನೀವು ನಿಮ್ ಜೊತೆ ಇರುವವರಂತರ ಹತ್ರದೇ ತುಂಬಾನೇ ಜಗಳ ಮಾಡ್ತಾ ಇದಾರೆ, ತುಂಬಾನೇ ಕಿರಿಕಿರಿ ಮಾಡ್ಕೊಂತ ಇದ್ದೀರಾ. ಆ ತರ ಗಡಿಬಿಡಿ ಅಂದ್ಬಿಟ್ಟು ಸ್ವಲ್ಪ ಸಮಾಧಾನ ರೀತಿಯಿಂದ ಯೋಚನೆ ಮಾಡಿದ್ರೆ ಆ ಎಲ್ಲ ಆಗುವಂತಹ ಎಲ್ಲಾ ಕೆಲಸಗಳು ಸಹಿತ ಬೇಗ ಆಗ್ತವೆ. ನಿಮ್ಮನ್ನ ಸೇರುವಂತಹ ವ್ಯಕ್ತಿಗಳು ನಿಮ್ಮನ್ನ ಬೇಗ ಬಂದು ಸೇರ್ತಾರೆ. ನೀವ್ ಏನ್ ಮಾಡ್ತಾ ಇದ್ರ, ಒಂಥರ ಮನ್ಸು ಹಿಡ್ತಾನೆ ಇಲ್ಲ, ಆ ತರ ನೀವು ಯೋಚನೆ ಮಾಡ್ತೀರ. ತುಂಬಾನೇ ಎಮೋಷನ್ಸ್ ಅಲ್ಲಿ ಸ್ಟ್ರಕ್ ಆಗಿದ್ದೀರಾ. ಆ ಎಮೋಷನ್ಸ್ ಇಂದ ಹೊರ ಬಂದ್ರೆ ಅಂದ್ರೆ ನೀವು ಗಡಿಬಿಡಿ ಮಾಡ್ಕೊಳ್ಳೋದನ್ನ ಬಿಟ್ಟು, ನೀವು ಟೆನ್ಷನ್ ತಗೊಳ್ಳೋದನ್ನ ಬಿಟ್ಟು ಮನಸ್ಸನ್ನ ಕಾಮಾಗಿ ಇಟ್ಕೊಂಡ್ರೆ ಅಂದ್ರೆ ನಿಮ್ ಎಲ್ಲಾ ಕೆಲಸಗಳು ಯಶಸ್ವಿ ಆಗಬಹುದು. ಯಾಕಂದ್ರೆ ಇಲ್ಲಿ ಏಸ್ ಆಫ್ ಸಾರ್ಟ್ಸ್ ಬಂದಿದೆ, ಇಲ್ಲಿ ಏಸ್ ಆಫ್ ವಾಂಡ್ಸ್ ಬಂದಿದೆ, ದ ಸ್ಟಾರ್ ಬಂದಿದೆ. ನೀವು ಅನ್ಕೊಂಡಂತ ಎಲ್ಲಾ ಕೆಲಸಗಳು ಆಗ್ತಾ ಇದಾವೆ. ನೀವೇನ್ ಮಾಡ್ತಾ ಇದ್ರೆ ಮೊದ್ಲೇ ಯೋಚನೆ ಮಾಡ್ತಾ ಇದ್ರೆ ಈ ಕೆಲಸ ಆಗುತ್ತೋ ಇಲ್ಲೋ, ಈ ಕೆಲಸ ಆಗುತ್ತೋ ಇಲ್ಲೋ, ಇದ್ ಬರ್ತಾರೋ ಇಲ್ಲೋ, ನಾನ್ ಸೇರ್ತಾರೋ ಇಲ್ಲೋ, ನಾನ್ ಮಾಡುವಂತ ಕೆಲಸದಲ್ಲಿ ಏನೇನಾಗುತ್ತೋ ಏನೋ, ಈ ತರ ಒಂಥರ ಯೋಚನೆಯಲ್ಲಿ ನೀವು ಮುಳುಗಿದ್ದೀರಾ ಅಂತ ಹೇಳಿ ಇದು ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದಾರೆ. ಪೇಜ್ ಆಫ್ ಸಾರ್ಟ್ಸ್ ಅಂದ್ರೆ ಹಠದ ಸ್ವಭಾವ. ನಿಮ್ ಹೇಳಿದ್ನಲ್ಲ, ನೀವು ಒಂಥರ ಯೋಚನೆಯಲ್ಲಿ ಬಿದ್ಬಿಟ್ಟಿದ್ದೀರಿ, ಒಂಥರ ಇನ್ಮೆಚೂರಿಟಿಯಾಗಿ ಯೋಚನೆ ಮಾಡ್ತಾ ಇದ್ದೀರಾ. ನೀವು ಆ ಕೆಲಸ ಆಗೋ ರೀತಿ ಆಗ್ತಾ ಇದಾವೆ, ಬಟ್ ನೀವೇನ್ ಯೋಚನೆ ಮಾಡ್ತಾ ಇದ್ದೀರಾ, ಇನ್ಮೆಚೂರ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ. ಒಂಥರ ಸಿಲ್ಲಿಯಾಗಿ ಮಗು ತರ ಯೋಚನೆ ಮಾಡ್ತಾ ಇದ್ದೀರಾ. ಸಣ್ಣ ಮಕ್ಕಳು ಹೆಂಗೆ ಗಡಿಬಿಡಿಯಾಗಿ ಅವರು ಕೆಲ್ಸಗಳು, ಇವತ್ತೇನೋ ಒಂದ್ ಕೆಲ್ಸಕ್ಕೆ ಹೋಗಿ ಬಂದಿರ್ತೀವಿ, ಏನೋ ಒಂದ್ ಇಂಟರ್ವ್ಯೂ ಕೊಟ್ಟು ಬಂದಿರ್ತೀವಿ, ಅಥವಾ ನಮ್ಮ ಯಾರೋ ನಮಗೆ ಬೇಕಾಗಿರ್ತಾರ, ಅವ್ರನ್ನ ಭೇಟಿಯಾಗಿ ಬಂದಿರ್ತೀವಿ. ಅವ್ರನ್ನ ಭೇಟಿಯಾಗಿ ಬಂದ ನಾವೇನಂತೀವಿ, ಅಯ್ಯೋ ಅವ್ರ ಏನ್ ಅನ್ಕೊಂಡ್ರ ಏನೋ, ಅವ್ರ ಏನ್ ಮಾತಾಡಿದ್ರೆ ಏನೋ, ಅವ್ರ ಏನ್ ಬಿಟ್ರೆ ಏನೋ, ಈ ಕೆಲ್ಸ ಆಗುತ್ತೋ ಇಲ್ಲೋ, ಈ ಕೆಲ್ಸ ಬಿಡುತ್ತೋ ಇಲ್ಲೋ, ಈ ತರ ಯೋಚನೆಗಳು. ಅಂದ್ರೆ ಸಣ್ಣ ಮಕ್ಳ ತರ ಯೋಚನೆ ಮಾಡ್ತಾರೆ. ಶಾರ್ಪ್ ಇದ್ದೀರಾ, ತುಂಬಾನೇ ಶಾರ್ಪ್ ಇದ್ದೀರಾ, ತುಂಬಾನೇ ಛಲವಾದಿಗಳಿದ್ದೀರಾ, ಹಠವಾದಿಗಳಿದ್ದೀರಾ. ನಾನು ಏನ್ ಮಾಡಿದ್ರು ನನ್ನ ಕೆಲ್ಸದಲ್ಲಿ ನಾನು ಜಯ ಗಳಿಸ್ತೀನಿ. ನಾನು ತುಂಬಾನೇ ಮುಂದೆ ಹೋಗ್ತೀನಿ, ನನ್ನ ಗುರಿಯನ್ನು ನಾನು ತಲುಪ್ತೀನಿ ಅನ್ನೋ ಮನಸ್ಥಿತಿ ನಿಮ್ದಿದೆ. ಆದ್ರೆ ನಿಮ್ಮ ಮನಸ್ಸನ್ನು ನೀವು ಕಂಟ್ರೋಲ್ ಮಾಡ್ತಾ ಇಲ್ಲ. ಮನಸ್ಸನ್ನು ಕಂಟ್ರೋಲ್ ಮಾಡ್ತಾ ಇಲ್ಲ ಅಂದ್ರೆ ಆಗುವಂತಹ ಕೆಲಸಗಳು ಎಲ್ಲವೂ ಸ್ಥಗಿತ ಆಗ್ತವೆ. ನಿಮ್ಮ ಎಲ್ಲಾ ಕೆಲಸಗಳು ಸ್ಟ್ರಕ್ ಆಗಿ ನಿಲ್ತವೆ. ಆ ತರ ಬಿಟ್ಟು ಒಂದ್ ಸ್ವಲ್ಪ ಕೂತು ಯೋಚನೆ ಮಾಡ್ಬೇಕು, ಕಾಮಾಗಿ ಯೋಚನೆ ಮಾಡ್ಬೇಕು. ಪ್ರತಿಯೊಂದು ಕೆಲಸದಲ್ಲೂ ನಿಮಗೆ ಯಶಸ್ವಿಯಾಗಿ ಆಗುತ್ತೆ ಅನ್ನೋದು ಇಲ್ಲಿ ಏಸ್ ಆಫ್ ವಾಂಡ್ಸ್. ನೀವು ಎಷ್ಟು ಕಷ್ಟಪಟ್ಟಿದ್ದೀರ, ನೀವು ಕಷ್ಟದಿಂದ ಏನ್ ಮೇಲ್ ಬಂದಿದ್ದೀರಲ್ಲ, ಅದಕ್ಕೆ ನಿಮಗೆ ಯೂನಿವರ್ಸ್ ನಿಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ನಿಮ್ಮ ಎಲ್ಲಾ ಕೆಲಸಗಳು ಯಶಸ್ವಿ ಆಗ್ತಾರೆ. ನಿಮ್ನ ಬಂದು ಸೇರ್ಬೇಕಾದಂತವ್ರು ಎಲ್ಲರೂ ನಿಮ್ ಜೊತೆ ಸೇರ್ತಾರೆ. ನಿಮ್ಮ ಕೆಲಸಗಳು, ನೀವೇನೇ ಒಂದ್ ಕೆಲಸ ಅನ್ಕೊಂಡಿರ್ಬೋದು, ಆ ಕೆಲಸ ಮಾಡ್ತಿರ್ಬೋದು, ಆ ಕೆಲಸ ಎಲ್ಲವೂ ನಿಮ್ಮ ಎನರ್ಜಿ ಫುಲ್ ಇದೆ, ದೈಹಿಕ ಸಾಮರ್ಥ್ಯ, ಕೆಲಸ ಮಾಡ್ತಾ ಇದ್ದೀರಾ. ಕೆಲಸದ ಸ್ವಭಾವ ನಿಮ್ದು ತುಂಬಾ ಚೆನ್ನಾಗಿದೆ. ಅಗ್ನಿ ತತ್ವ ಕೆಲಸ, ನಿಮ್ ಜಲ ತತ್ವ, ಅಗ್ನಿ ತತ್ವ. ಆಮೇಲೆ ಭಾವನೆಯನ್ನು ಎಮೋಷನ್ಸ್ ಅಲ್ಲಿ ಇಟ್ಕೊಂಡಿದ್ರೆ, ಹಣಕಾಸಿನ ವಿಚಾರ ಆಗಿರ್ಬೋದು, ಅಥವಾ ಯಾವುದೇ ಒಂದು ವಿಚಾರದಲ್ಲಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ಅಥವಾ ನೀವು ಮಾಡುವಂತ ಕೆಲಸದಲ್ಲಾಗಿರ್ಬೋದು, ಎಲ್ಲದ್ರಲ್ಲೂ ನಿಮಗೆ ಯಶಸ್ವಿ ಇದೆ. ಆದ್ರೆ ನೀವು ಯಶಸ್ವಿ ಇನ್ನು ಮುಂದೆ ಪಡ್ಕೋಬೇಕಪ್ಪ ಅಂತ ಹೇಳಿದ್ರೆ ನಿಮ್ಮ ಗಡಿಬಿಡಿನ, ನಿಮ್ಮ ಟೆನ್ಷನ್ ನ, ನಿಮ್ಮ ಮೈಂಡ್ಗೆ ಕೊಟ್ಟಿರುವಂತ ಸ್ಟ್ರೆಸ್ ಅನ್ನ ನೀವು ಇಲ್ಲ ಕಡಿಮೆ ಮಾಡಿದ್ರಿ ಅಂದ್ರೆ ಆಗುವಂತ ಎಲ್ಲಾ ಕೆಲಸಗಳು ಸಂಪೂರ್ಣವಾಗಿ ಆಗ್ಬರ್ತವೆ, ಬೇಗ ಆಗುತ್ತೆ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ. ಯಶಸ್ವಿ ಕಾರ್ಡ್ ಬಂದಿದೆ, ಮ್ಯಾನಿಫೆಸ್ಟಿಂಗ್ ಕಾರ್ಡ್ ಇದು ನೀವು ಏನ್ ಅನ್ಕೊಂತೀರಾ, ನಿಮ್ ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ನೀವು ಖುಷಿಯನ್ನು ಅನುಭವಿಸ್ತೀರಾ. ನಿಮಗೆ ಎಲ್ಲಾ ಆಪರ್ಚುನಿಟಿಗಳು ನಿಮ್ ಕೈ ಬಂದು ಸೇರ್ತವೆ ಅನ್ನೋದನ್ನ ತೋರಿಸ್ತಾ ಇದೆ. ದ ಸ್ಟಾರ್ ಇದು ಕೂಡ ಅಷ್ಟೇ, ನೀವು ಅನ್ಕೊಂಡಿರೋ ಎಲ್ಲಾ ಕೆಲಸಗಳು, ನಿಮ್ಮ ಪ್ರತಿಯೊಂದು ಕೆಲಸನ ಫುಲ್ ಆಗ್ತಾ ಇದೆ. ಇದೊಂದು ಫುಲ್ ಕಾರ್ಡ್ ಇದು. ಭರವಸೆ. ಆಮೇಲೆ ಯಾರಿಗಾದ್ರೂ ಆರೋಗ್ಯದಲ್ಲಿ ಏನಾದ್ರು ತೊಂದ್ರೆ ಆಗಿತ್ತು ಅಂದ್ರೆ ಅವ್ರ ಆರೋಗ್ಯನ ಸಹಿತ ಸಾರಿ
ಆರೋಗ್ಯ ಸಹಿತ ಸುಧಾರಣೆ ಆಗುತ್ತೆ. ಆಮೇಲೆ ಅವ್ರು ಅನ್ಕೊಂಡಂತೆ ಎಲ್ಲಾ ಕೆಲಸಗಳು ಸರಿ ಹೋಗುತ್ತೆ. ಅವರು ಮಾಡುವಂತಹ ಪ್ರತಿಯೊಂದು ವಿಚಾರದಲ್ಲೂ ಅವರ ಎಲ್ಲಾ ಕೆಲಸಗಳು ವಿಶ್ ಫುಲ್ಫಿಲ್ ಆಗುತ್ತೆ. ಅವರು ಜೀವನ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಬಟ್ ಏನಪ್ಪಾ ಅಂದ್ರೆ ನಿಮ್ಮ ಮನಸ್ಥಿತಿಯನ್ನು ನೀವು ಎಷ್ಟು ಕಂಟ್ರೋಲ್ ಮಾಡ್ತೀರಾ ಅಂದ್ರೆ, ಈಗ ನೀವು ಕಾಯೋಕೆ ಆಗಿರ್ಬೋದು, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಏನಾದ್ರು ಜಗಳ ಆಗಿರ್ಬೋದು, ಅಥವಾ ಏನಾದ್ರು ಕಿರಿಕಿರಿ ಮಾಡ್ಕೊಂಡಿರ್ಬೋದು. ಆ ಎಲ್ಲಾ ಕಿರಿಕಿರಿಗಳು ಇದನ್ನು ಈ ವಾರದಲ್ಲಿ ಸರಿ ಹೋಗುತ್ತೆ. ಈ ವಾರದಲ್ಲಿ ನಿಮ್ಮೆಲ್ಲಾ ವಿಶಸ್ಸು ಸಹಿತ ಫುಲ್ಫಿಲ್ ಆಗುತ್ತೆ ಅನ್ನೋದು ಇಲ್ಲಿ ಏನ್ ತೋರಿಸ್ತಾ ಇದೆ, ಏನ್ ಹೇಳ್ತಾ ಇದೆಪ್ಪ ಅಂತ ಹೇಳಿದ್ರೆ, ಈ ವಾರದಲ್ಲಿ ನಿಮ್ಮನ್ನ ನೀವು ಎಷ್ಟು ಕಂಟ್ರೋಲ್ ಮಾಡ್ತೀರಾ, ನಿಮ್ಮ ಕೋಪವನ್ನು ಎಷ್ಟು ಹಿಡಿತದಲ್ಲಿ ಇರ್ತೀರೋ, ನಿಮ್ಮ ಟೆನ್ಷನ್ ಅನ್ನು ನೀವು ಎಷ್ಟು ಕಡಿಮೆ ಮಾಡ್ಕೊಂತೀರೋ, ನಿಮ್ಮ ಮನಸ್ಸನ್ನು ನೀವು ಎಷ್ಟು ಹಿಡಿತದಲ್ಲಿ ಇಟ್ಕೊಂತೀರೋ ಹೇಳಿ, ಅಲ್ಲಿವರೆಗೂ ಅಷ್ಟು ನಿಮಗೆ ಅನುಕೂಲ ಆಗುತ್ತೆ. ನಿಮ್ಮೆಲ್ಲ ಕೆಲಸಗಳು ಆದಷ್ಟು ಬೇಗ ಆಗುತ್ತೆ. ನಿಮ್ಮ ಹಠದ ಸ್ವಭಾವ ಬಿಡ್ಬೇಕು, ನಿಮ್ ಟೆನ್ಷನ್ ಬಿಡ್ಬೇಕು. ಅವೆಲ್ಲ ಟೆನ್ಷನ್ ಹಠ ಎಲ್ಲ ಹೋಗ್ಬೇಕು ಅಂದ್ರೆ ನೀವು ಮೆಡಿಟೇಷನ್ ಮಾಡ್ಬೇಕು. ಸ್ವಲ್ಪ ಹೊತ್ತು ನಿಮ್ಮನ್ನೇ ನೀವು ಮೆಡಿಟೇಷನ್ ಅಂದ್ರೆ ಧ್ಯಾನ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಅಂದ್ರೆ ಇವೆಲ್ಲ ಸ್ಟ್ರೆಸ್, ನಿಮ್ಮಲ್ಲಿರೋ ಟೆನ್ಷನ್, ನಿಮ್ಮಲ್ಲಿರುವಂತ ಕೋಪ, ನಿಮ್ಮಲ್ಲಿರುವಂತ ಹಠ ಎಲ್ಲ ಹೋಗಿ ನಿಮಗೆ ಒಳ್ಳೆ ಅನುಕೂಲ ಆಗುತ್ತೆ. ಅಂದ್ರೆ ನೀವು ಈಗ ಏನೇನೆಲ್ಲ ಕೆಲಸ ಆಗ್ಬೇಕು ಅಂತ ಹೇಳಿ ಕಾಯ್ತಾ ಇದ್ದೀರಾ, ಆ ಎಲ್ಲಾ ಕೆಲಸಗಳು ಸಹಿತ ಸರಳವಾಗಿ ಆಗ್ತವೆ, ಆಮೇಲೆ ಸುಲಭವಾಗಿ ಆಗ್ತವೆ ಅಂತ ಹೇಳಿ ಯೂನಿವರ್ಸ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಸ್ಟಾರ್ ಕಾರ್ಡ್ ಅಷ್ಟೇ, ನಿಮ್ಗೆ ನೀವು ಏನೇನು ಅನ್ಕೊಂಡಿದ್ದೀರಾ ಆ ಎಲ್ಲ ಕೆಲಸಗಳು ಆಗ್ತವೆ. ಯಾರಾದ್ರೂ ಆರೋಗ್ಯದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗಿತ್ತು ಅಂದ್ರೆ ಅವರು ಸಹಿತ ಸುಧಾರಣೆ ಬರುತ್ತೆ ಅವರಿಗೆ. ಮನಃಶಾಂತಿ, ನೀವು ಶಾಂತವಾಗಿದ್ರೆ ಅಂದ್ರೆ ಇಲ್ಲಿ ಹೇಳಿದ ಹಾಗೆ ನೀವು ಶಾಂತವಾಗಿದ್ರೆ ಅಂದ್ರೆ ನಿಮ್ಮೆಲ್ಲಾ ಕೆಲಸಗಳು ಈ ವಾರದಲ್ಲಿ ಆಗ್ತವೆ ಅನ್ನೋದನ್ನ ತೋರಿಸ್ತಾ ಐತಿ. ಆಮೇಲೆ ಇಲ್ಲಿ ಲಿಸ್ಟನ್ ಟು ಯುವರ್ ಇಂಟ್ಯೂಷನ್ ಅಂದ್ರೆ ನಿಮ್ಮ ಇಂಟ್ಯೂಷನ್, ನಿಮ್ಮ ಮನಸ್ಸು ಏನ್ ಹೇಳ್ತೈತೆ ಅಂತ ಹೇಳಿ ಕೇಳಿದ್ರೆ ಅದರಲ್ಲೇ ನಿಮಗೆ ಉತ್ತರ ಸಿಗುತ್ತೆ. ನಿಮ್ಮ ಎಲ್ಲಾ ಕೆಲಸಗಳು ಆಗುತ್ತೋ ಆಗಲ್ಲೋ ಅನ್ನೋ ವಿಚಾರಗಳಲ್ಲಿ ನೀವೇನಾದ್ರೂ ಇದ್ರೆ ಅಂದ್ರೆ ನಿಮ್ಮ ಇಂಟ್ಯೂಷನ್ ಮುಖಾಂತರ ನೀವು ತಿಳಿದುಕೊಳ್ಬಹುದು. ನಿಮ್ಮ ಹಾರ್ಟ್, ಇಲ್ಲಿ ಆಧ್ಯಾತ್ಮಿಕವಾಗಿ ಯಾರ್ಯಾರು ಇದ್ದೀರಾ ಅವರಿಗೆ ಹಾರ್ಟ್ ಚಕ್ರ ರಿಲೀಸ್ ಆಗ್ತಾ ಇದೆ, ಅಂದ್ರೆ ಓಪನ್ ಆಗ್ತಾ ಇದೆ. ಆಮೇಲೆ ನಿಮ್ ಯೂನಿವರ್ಸ್ ತುಂಬಾನೇ ಸಪೋರ್ಟಿವ್ ಆಗಿದ್ದಾರೆ ನಿಮ್ ಜೊತೆ. ಯೂನಿವರ್ಸ್ ನಿಮಗೆ ತುಂಬಾನೇ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ. ಯೂನಿವರ್ಸ್ ಶಕ್ತಿ ನಿಮ್ ಜೊತೆ ಇದೆ ಅನ್ನೋದನ್ನ ತೋರಿಸ್ತಾ ಇದೆ. ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಅಂದ್ರೆ ನಿಮಗೆ ಏನಾದ್ರೂ ಗೊತ್ತಾಗದೆ ಇದ್ರೆ, ನಿಮಗೆ ಪರಿಚಯ ಇರುವಂತಹ ವ್ಯಕ್ತಿಗಳು ಅಥವಾ ನೀವು ಅನ್ಕೊಂಡಂತಹ ಯಾರಾದ್ರೂ ನಿಮ್ಮ ಕ್ವಶನ್ಗೆ ಉತ್ತರ ಕೊಡುವಂತಹ ವ್ಯಕ್ತಿಗಳ ಹತ್ರಗೆ ನೀವು ಹೆಲ್ಪ್ ತಗೋಬಹುದು ಅಂತ ಸಹಿತ ಹೇಳ್ತಾ ಇದ್ದಾರೆ. ಈ ರೀಡಿಂಗ್ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್.